ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ನಾಟಿ ಮಟನ್ ಬಳಸ್ಕೊಂಡು ಒಂದು ಒಳ್ಳೆ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬಿರಿಯಾನಿ ಅಂದರೆ ಯಾರಿಗಿಷ್ಟ ಇಲ್ಲ, ಆದರೆ ಮಾಡೋ ಪ್ರೋಸೆಸ್ ಸ್ವಲ್ಪ ಲೆಂತಿ ಅಂತ ಹೇಳ್ಬಿಟ್ಟು ಮಾಡೋದ್ರಲ್ಲಿ ನಾವು ಸೋಮಾರಿತನ ತೋರಿಸ್ತೀವಿ. ಆದರೆ ಈ ಬಿರಿಯಾನಿ ಮಾಡ್ಕೊಂಡು ತಿಂದಮೇಲೆ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮತ್ತು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇಲ್ಲಿ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ಜೊತೆಗೆ ನಾನು ಆಯಾ ಸ್ಟೆಪ್ಪಲ್ಲಿ ಯಾವಾಗ ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಯೂಸ್ ಮಾಡ್ತೀನೋ ಆವಾಗ ಅದದೇ ಪ್ರೋಸೆಸ್ಸಲ್ಲಿ ನಾನು ಎಲ್ಲನೂ ಇಂಡಿವಿಜುವಲಾಗಿ ತೋರಿಸ್ತೀನಿ. ನಾನು ಯಾವಾಗಲೇ ಬಿರಿಯಾನಿ ಮಾಡಿದ್ರೂ ನಾನು ಎಷ್ಟು ಅಕ್ಕಿ ತೊಗೋತೀನೋ ಅದರ ಅಳತೆಗೆ ಮೊದಲೇ ಬಿಸಿನೀರನ್ನ ಕಾಯಕ್ಕೆ ಇಟ್ಕೊಬಿಡ್ತೀನಿ ಒಂದು ಸ್ಟವ್ವಲ್ಲಿ. ನಾನಿಲ್ಲಿ ಮಟನ್ ಬಿರಿಯಾನಿ ಮಾಡ್ತಿರೋದ್ರಿಂದ ಫಸ್ಟು ಮಟನ್ನ ಬೇಯಿಸ್ಕೋಬೇಕು. ಬನ್ನಿ ಹಾಗಿದ್ರೆ ಮಟನ್ ಬೇಯಿಸೋಕೆ ಏನೇನು ತೊಗೊಂಡಿದ್ದೀನಿ ತೋರಿಸ್ತೀನಿ. ಮೊದಲಿಗೆ ನಾನೊಂದು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು 1/2 kg ಮಟನ್ನ ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಎಣ್ಣೆ ನೀಟಾಗಿ ಕಾದ್ಮೇಲೆ ಒಂದು ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಎಣ್ಣೆಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೋತೀನಿ. ಅರಿಶಿನ ಹಾಕ್ಕೊಂಡು ಅರಿಶಿನ ಈರುಳ್ಳಿಲಿ ಮಟನ್ನ ಉರಿಯೋದ್ರಿಂದ ಅದರದ್ದು ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಅದಾದಮೇಲೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೇಲೇ ಮಾಡಿರೋದನ್ನ ಬಳಸ್ತೀನಿ. ಅದಾದಮೇಲೆ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದೆಲ್ಲ ಹಸಿ ವಾಸನೆ ಹೋದ್ಮೇಲೆ ನಾನು ತಗೊಂಡಂಥ 1/2 kg ಮಟನ್ನ ಕುಕ್ಕರ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಮಟನ್ ಹಾಕ್ಕೊಂಡು ಒಂದು ಈ ಥರ ಪ್ರಾಪರಾಗಿ ಮಿಕ್ಸ್ ಕೊಡಬೇಕು. ಆಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಮತ್ತು ನಾನ್ ವೆಜ್ ಮಾಡೋರಿಗೆಲ್ರಿಗೂ ಗೊತ್ತಿರುತ್ತೆ, ಇದೇ ಸ್ಟೇಜಲ್ಲಿ ಉಪ್ಪು ಹಾಕೋದ್ರಿಂದ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಪೀಸಸ್ ಎಲ್ಲ ಅಂತ. ಆ್ಯಂಡ್ ಇದಾದಮೇಲೆ ನಾನು ಹಿಂದೆಲೇ ಒಂದು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತೀನಿ. ಅದೆರಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ್ಯಂಡ್ ನನ್ನ ವೀಡಿಯೋಸ್ನ ಫಾಲೋ ಮಾಡೋರಿಗೆಲ್ರಿಗೂ ಗೊತ್ತಿರುತ್ತೆ, ನಾನು ನಾನ್ ವೆಜ್ ಎಲ್ಲ ಮಾಡಬೇಕಾದ್ರೆ ಕಂಪ್ಲೀಟಾಗಿ ನೀರು ಸುಂಡೋವರೆಗೂ ಈ ಥರ ಹುರ್ಕೋತೀನಿ. ಅದಾದಮೇಲೆ ಏನೇ ಪ್ರೋಸೆಸ್ ಇದ್ದರೂ ಆ್ಯಡ್ ಮಾಡೋದು. ಇದು ಮಟನ್ ನೀರೆಲ್ಲ ಸುಂಡಾದಮೇಲೆ ನಾನು ಬಿಸಿನೀರನ್ನ ಹಾಕ್ಕೋತೀನಿ. ಬಿಸಿನೀರನ್ನ ನಾನು ಆಲ್ರೆಡಿ ಅಳತೆಗೆ ತೊಗೊಂಡಿದ್ದೆ. 1 ಕಪ್ಪು ಬಾಸ್ಮತಿ ರೈಸ್ಗೆ 1.5 ಕಪ್ಪು ಬಿಸಿನೀರನ್ನ ಇಲ್ಲೇ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಈ ಬಿರಿಯಾನಿದು ಅದೇ ಸ್ಪೆಷಲ್ಲು. ಸೊ ಇವಾಗ ನೀಟಾಗಿ ಲಿಡ್ ಕ್ಲೋಸ್ ಮಾಡಿ 6 ವಿಜಿಲ್ ಬರ್ಸಿದ್ದೀನಿ. ಬಿಕಾಸ್ ಮಟನ್ ಬೇಯಬೇಕಲ್ವ, ಅದಕ್ಕೋಸ್ಕರ. ಕುಕ್ಕರ್ ತಣ್ಣಗಾದ್ಮೇಲೆ ನೋಡಿ ತೆಗೆದು ತೋರಿಸ್ತಾ ಇದ್ದೀನಿ. ಮಟನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಿಮಗೆ ಕಾಣಿಸ್ತಾ ಇರುತ್ತೆ. ಆ್ಯಕ್ಚುಲಿ 6ರಿಂದ 7 ವಿಜಿಲ್ ಬರ್ಸಿ, ಅದು ಡಿಪೆಂಡ್ಸ್ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಟನ್ ನೋಡಿಕೊಂಡು. ಸೊ ಇಲ್ಲಿ ಮಟನ್ ಬೆಂದಾಗಿದೆ. ಇದನ್ನು ಪಕ್ಕದ ಸ್ಟವ್ಗೆ ಶಿಫ್ಟ್ ಮಾಡಿಕೊಂಡು ಸ್ಲೋ ಫ್ಲೇಮಲ್ಲಿ ಕುದಿಸ್ಕೊತೀನಿ. ಅದಾದಮೇಲೆ ನಾವು ಬಿರಿಯಾನಿ ಮಸಾಲೆ ಮಾಡ್ಕೊಳ್ಳೋಕ್ಕೆ ನಾನು ತೊಗೊಂಡಂಥ ಐಟಮ್ಸ್ ಬಂದುಬಿಟ್ಟು ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ, ಚಕ್ಕೆ, ಲವಂಗ, ಎಲ್ಲ ಪಲಾವ್ ಸಾಮಾನುಗಳು, ಜೊತೆಗೆ ಒಂದು ಈರುಳ್ಳಿ, ಒಂದು 4 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟನ್ನು ಹಾಕ್ಕೊಂಡು ರುಬ್ಬಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಬಿರಿಯಾನಿ ಒಗ್ಗರಣೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ. 1 ಮೀಡಿಯಮ್ ಸೈಜ್ ಈರುಳ್ಳಿ, ಜೊತೆಗೆ ಪಲಾವ್ ಸಾಮಾನು ಎಲ್ಲನೂ, ಮತ್ತು 1 ಟೊಮ್ಯಾಟೊ, ಸ್ವಲ್ಪ ಲೆಮನ್ನು, ಜೊತೆಗೆ 1-2 ಸ್ಪೂನ್ ಕರಡು, ಜೊತೆಗೆ ತುಪ್ಪ ಇಷ್ಟನ್ನು ತೊಗೋಬೇಕು. ಅದಾದಮೇಲೆ ನೋಡಿ ನಾನೀಗ ಬೇರೆದೊಂದು ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಕಾದ್ಮೇಲೆ ಎಲ್ಲ ಪಲಾವ್ ಸಾಮಾನು ಹಾಕ್ಕೋತಾ ಇದ್ದೀನಿ. ಪಲಾವ್ ಸಾಮಾನು ನಿಮ್ಮ ಮನೇಲಿ ಯಾವುದಿದ್ರೂ ಎಲ್ಲನೂ ಹಾಕ್ಕೊಳ್ಳಿ. ಅದಾದಮೇಲೆ ನಾನು ಈರುಳ್ಳಿನ ಹಾಕ್ಕೊಂಡೆ. ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು. ನಾನಿಲ್ಲಿ ಬರೀ 1 ಈರುಳ್ಳಿ ತೊಗೊಂಡಿದ್ದೀನಿ, ಯಾಕಂದರೆ ನಾನು 1/2 kg ಮಟನ್ನಾಗಿ ಮಾಡ್ತಿರೋದ್ರಿಂದ. ಇನ್ ಕೇಸ್ ನೀವು ಜಾಸ್ತಿ ಮಾಡ್ತೀರಾ ಅಂದರೆ ಒಂದು 2 ಈರುಳ್ಳಿನಾದರೂ ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ಟೊಮ್ಯಾಟೊನ ಸೇರಿಸ್ಬಿಟ್ಟು ಚೆನ್ನಾಗಿ ಅದು ಸಾಫ್ಟ್ ಆಗೋವರೆಗೂ ಹುರ್ಕೊಂಡೆ. ಟೊಮ್ಯಾಟೊ ಎಲ್ಲ ಸಾಫ್ಟ್ ಆದಮೇಲೆ ನಾನು ರುಬ್ಬಿರುವಂಥ ಮಸಾಲೆನ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಆ್ಯಂಡ್ ಇದನ್ನು ಈಗ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡಾದಮೇಲೆ 1 ಸ್ಪೂನು ನಾನು ಮೊಸರು ಹಾಕೋತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಲೆಮನ್ನ ಹಾಕೋಬೇಕು. ಲೆಮನ್ನು ಹಾಕ್ಕೊಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಈ ಮಸಾಲೆನ. ಇದೆಲ್ಲನೂ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಪಕ್ಕದ ಸ್ಟವಲ್ಲಿ ಕುದೀತಿದ್ದಂಥ ಮಟನ್ನು ಮತ್ತು ಅದರದ್ದು ನೀರು ಏನಿದೆ ಅದನ್ನು ಕಂಪ್ಲೀಟಾಗಿ ಇದಕ್ಕೆ ಸೇರಿಸ್ಕೋತೀನಿ ನಾನು. ಅದಾದಮೇಲೆ ನಾನು
ಇಲ್ಲಿ ಬೇರೆ ಏನೂ ನೀರನ್ನ ಹಾಕ್ಕೊಳ್ಳಲ್ಲ, ಯಾಕಂದರೆ ನಾನು ಮಟನ್ ಬೇಯಿಸ್ಬೇಕಾದ್ರೇ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಅದರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ ನೀವು ಉಪ್ಪು ಇನ್ನೊಂಚೂರು ಆ್ಯಡ್ ಮಾಡಬೇಕಾಗುತ್ತೆ, ಯಾಕಂದರೆ ನಾವು ಮಟನ್ಗೆ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ವಿ. ಇಲ್ಲಿ ನೋಡಿಕೊಂಡು ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಇಲ್ಲಿ 1 ಕಪ್ಪು ಬಾಸ್ಮತಿ ರೈಸ್ನ ಒಂದು 10 ನಿಮಿಷ ಮುಂಚೆ ತೊಳೆದು ನೆನೆಸಿಟ್ಟಿದ್ದೆ. ಅದನ್ನು ಇವಾಗ ಇದಕ್ಕೆ ಹಾಕ್ಕೋತೀನಿ, ನೀರು ಚೆನ್ನಾಗಿ ಕುದ್ದಾದಮೇಲೆ. ನೀವು ನೋಡ್ತಾ ಇದ್ದೀರಾ ಚೆನ್ನಾಗಿ ಕುದೀತಾ ಇದೆ. ಆ್ಯಕ್ಚುಲಿ ನಾನು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ, ನೀವು ಯಾವ ರೈಸ್ ಬೇಕಾದರೂ ತೊಗೋಬೋದು. ಅಕಸ್ಮಾತ್ ನೀವು ಬುಲೆಟ್ ರೈಸ್ ಅಥವಾ ಸೋನಾ ಮಸೂರಿ ತೊಗೋತೀವಿ ಅಂದರೆ 1 ಕಪ್ಗೆ 2 ಕಪ್ ನೀರು ಥರ ಹಾಕ್ಕೋಬೇಕು. ಬಟ್ ನಾನಿಲ್ಲಿ ಬಾಸ್ಮತಿ ರೈಸ್ ಬಳಸಿರೋದ್ರಿಂದ 1 ಕಪ್ಗೆ 1.5 ಕಪ್ ನೀರನ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ನಾವು ಪುದೀನ ಸೊಪ್ಪು ಹಾಕ್ಕೊಂಡು ಜೊತೆಗೆ 2 ಸ್ಪೂನ್ ತುಪ್ಪನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಬೇಕು. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಜಸ್ಟು ಒಂದೇ ಒಂದು ವಿಷಿಲ್ ಬರೆಸ್ಬೇಕು ಅಷ್ಟೇ. ವಿಷಿಲ್ ತಣ್ಣಗಾದ್ಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಕುಕ್ಕರ್ ಲಿಡ್ನ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಬಾಸ್ಮತಿ ರೈಸ್ದೆಲ್ಲ ಕಾಣಿಸ್ತಿದೆ ಅಲ್ವಾ, ಅದೆಷ್ಟು ಉದ್ದ ಉದ್ದ ಆಗಿದೆ ಅಕ್ಕಿ ಎಲ್ಲ ಅಂತ. ಬಾಸ್ಮತಿ ಹಾಕ್ಕೊಳ್ಳೋದ್ರಿಂದ ನಿಜವಾಗ್ಲೂ ಬಿರಿಯಾನಿದೊಂದು ಸ್ಪೆಷಲ್ ಫ್ಲೇವರ್ ಬರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಾನೀಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತೋರಿಸ್ತೀನಿ. ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಗೊತ್ತಾ. ನಿಜವಾಗ್ಲೂ ಯಾವ ಹೋಟೆಲಲ್ಲಿ ಹೋದರೂ ಇಂಥದ್ದೊಂದು ಟೇಸ್ಟ್ ಖಂಡಿತ ನಮಗೆ ಸಿಗಲ್ಲ. ಅದು ಇಷ್ಟು ಹೆಲ್ದಿಯಾಗಿ ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ಆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಲೇ ಬೇರೆ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಗೊತ್ತಾ. ಅದರಲ್ಲೂ ಆ ಬಿರಿಯಾನಿ ಬೇಯೋಕ್ಕೆ ಬೇಕಾಗಿರೋಂಥ ನೀರನ್ನ ನಾನು ಮಟನ್ ಜೊತೆನೇ ಬೇಯಿಸ್ಕೊಂಡು ಹಾಕಿರೋದ್ರಿಂದ ಅಂತೂ ಸ್ಪೆಷಲ್ ಫ್ಲೇವರ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಈ ಬಿರಿಯಾನಿನ ನೀವು ಒಂದ್ಸಲ ಮಾಡ್ಕೊಂಡು ಟೇಸ್ಟ್ ಮಾಡಿದ್ರೆ ಖಂಡಿತ ಬೇರೆ ಮೆಥಡಲ್ಲಿ ಬಿರಿಯಾನಿ ನೀವು ಮಾಡೋಕ್ಕೆ ಟ್ರೈಯೇ ಮಾಡಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಇನ್ ಕೇಸ್ ಏನಾದರೂ ನಿಮಗೆ ಬೇರೆ ಥರ ಬಿರಿಯಾನಿ ಬೇಕು ಅಂದ್ರೂ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಮಾಡಿ ಹಾಕ್ತಾ ಹೋಗ್ತೀನಿ. ಇಷ್ಟೇ ನೋಡಿ, ಮಟನ್ ಬಿರಿಯಾನಿ ರೆಡಿ ಆಗೇ ಬಿಡುತ್ತೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.